ಅಂದಾಗ್ರಿ ನಮ್ದು 5ನೇ ತಲೆ ಇರೋದು ಅಪ್ಪಾರ್ ಕಟ್ತಿದ್ರಿ ಮುತ್ಯಾಗ ಕಟ್ತಿದ್ರಿ ಅವ್ರ ಅಪ್ಪಾರ ಇದು 5ನೇ ತಲೆ ರೀ. ಒಂದ್ ಆಕಳು ಎಷ್ಟು ತಗೋತೀರ ನೀವು? ಆಕಳಿಗೆ 1000 ರೂಪಾಯಿ ತಗೋತೀರಿ ಅಷ್ಟೇ ಐತ್ರಿ. 1000 ರೂಪಾಯಿ ತಗೋತೀರಿ. ದೂರ ಇದ್ರೆ ಬರೋರಿಗೆ ಅನುಕೂಲ ಆಗ್ಬೇಕಲ್ರಿ. ಗಾಡಿ ಹಾಕೊಂಡ್ ಬರ್ತಾರೆ. ಅವ್ರಿಗಾದ್ರ ಹೊರಿದ ಫೋಟೋ ವಾಟ್ಸಾಪ್ ಕೇಳಿದ್ರು ನೀವು ಕೊಡ್ತಿರಲ್ಲ? ಕೊಡ್ತೇವೆ, ಏನ್ ಪ್ರಾಬ್ಲಮ್ ಅಲ್ರಿ. ಇರೋದು ಅವ್ರ ಸೇವೆ ಆಗಿತ್ತೇರಿ ಮತ್ ಮಾಡುವಲ್ರಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಮತ್ತೆ ನಿಮ್ ಹೆಸರ ಸ್ವಲ್ಪ ಪರಿಚಯ ಮಾಡಿಕೊಡ್ರಲ್ಲ. ಮಹೇಶ್ ಮಾದೇವ್ ಜಾಧವ್ ರೀ. ಹಾ ರೀ. ಸಾಕಿಂಗ್ ಗೊಳಸಂಗ್ರಿ. ಹಾ ರೀ. ತಾಲೂಕಾ ಬಸವರಾಯ ಬಾಗೇವಾಡಿ ಇತ್ರಿ ಮೊದಲ ಹಿಂಗ್ ಹಿಡ್ಕೊಂಡ್ರಿ. ಜಿಲ್ಲಾ ವಿಜಯಪುರ. ಈಗ ನಾವು ಬೀಜದ ಹೊರಿ ಕಟ್ಟಾಗತ್ತೆ ಎಷ್ಟು ವರ್ಷ ಆಯ್ತ್ರಿ ಅಣ್ಣ ನೀವು? ನಮ್ ಅಂದಾಗ್ರಿ ನಮ್ದ 5ನೇ ತಲೆ ಇರೋದು ಅಪ್ಪಾರ್ ಕಟ್ತಿದ್ರಿ ಮುತ್ಯಾಗ ಕಟ್ತಿದ್ರಿ ಅವ್ರ ಅಪ್ಪಾರ ಇದು 5ನೇ ತಲೆ ರೀ ಪೀಳಿಗೆ. 5 ತಲೆಮಾರದಿಂದ ನೀವು ಬೀಜ ಹೊರಿ ಕಟ್ಕೊಂಡ್ ಬಂದಿರಿ? ನೋಡ್ರಿ. ಹಾ. ಇದು ಎಷ್ಟ್ ಹಲ್ಲಿಂದ ಐತಿ ಬೀಜ ಹೊರಿ? ಇದು ಎರಡಲ್ಲ ಐತ್ರಿ. ಹೋದ್ ತಿಂಗಳ 11ನೇ ತಾರೀಕಿಗೆ ತಂದೇವ್ರಿ ಅವ್ರು. ಹಾ. ಈಗ ಇದು ಯಾವ್ದು ಗೊಳಸಂಗಿ ಅಂದ್ರಲ್ಲ ನೀವು? ಗೊಳಸಂಗಿ. ರೈತರ ಯಾವ ಮಾರ್ಗದಿಂದ ಬರ್ಬೇಕ್ರಿ ಅವ್ರು? ಬರೋದಾದ್ರೆ ಬಿಜಾಪುರ ಬೆಂಗಳೂರು NH ರೀ. NH 50 ರೀ. ಹಾ ರೀ. ದೊಡ್ಡ ಹವ್ಯಾಕ ಪೂರ್ವೇಕ ಐತ್ರಿ ಊರ್ಲಿತ್ರ ಇದು ಕುಳಾರ್ಕ ಹೋಗೋ ರಸ್ತಾ ರೀ. ತೆರಿಗೆ ಬಲ್ಲಿ ಐತ್ರಿ ನಮ್ ತೋಟ. ಈ ಗೊಳಸಂಗಿ ಊರಾಗಾಯ್ಸಿ ಬರ್ಬೇಕ್ರಿ? ಏನತ್ತಾರ ನಿಮ್ಮ ಹೆಸರ? ನಮ್ಮ ಹೆಸರು ಜಾಧವ್ ಹೋಗ್ತಾರೆ. ಜಾಧವ್ ಹೋಗ್ತಾರೆ. ನಮ್ಮ ಹೆಸರು ಮಹೇಶ್ ಮಾದೇವ್ ಜಾಧವ್ ರೀ. ನಾನು ಅಪ್ಪಾರ ಹೆಸರು ಮ್ಯಾಗ ಹೋಗ್ತಾರೆ. ಹಾ ರೀ. ಒಂದ್ ಆಕಳು ಎಷ್ಟು ತಗೋತೀರಿ ಅಣ್ಣ ನೀವು? ಆಕಳಿಗೆ 1000 ರೂಪಾಯಿ ತಗೋತೀರಿ ಅಷ್ಟೇ ಐತ್ರಿ. 1000 ರೂಪಾಯಿ ತಗೋತೀರಿ? ಬರ ದೂರ ಇದ್ರೆ ಬರೋರಿಗೆ ಅನುಕೂಲ ಆಗ್ಬೇಕಲ್ರಿ. ಹಾ ರೀ. ಅಂದ್ರೆ ಗಾಡಿ ಹಾಕೊಂಡ್ ಬರ್ತಾರೆ. ಅವ್ರ ಎಲ್ಲಾ ತರ ಅವ್ರಿಗೆ ಪರವಡಿಸ್ಬೇಕಲ್ರಿ. ಅದ್ರ ಲೆಕ್ಕಕ್ಕೆ ಇಟ್ಕೊಂಡೇವ್ರಿ 1000 ರೂಪಾಯಿ. ಯಾವಾಗ ಒಂದ್ ಎರಡು ಇರತ್ತಾವ್ರಿ. ದೂರ ಬರ್ತಾವ 2 ಇಟ್ಟವ್ರಿ. 2 ಹೋರಿ ಅದಾವ್ರಿ? 2 ಖಾಯಂ ಇಟ್ಟಾವ್ರಿ. ನೋಡ್ಬೋದು ರೈತ ಬಾಂಧವರು, ಜಾಧವ್ ಅಣ್ಣಾರು ಅವರು 4 ರಿಂದ 5 ತಲೆಮಾರಿನಿಂದ ಬೀಜದ ಹೊರಿಯನ್ನ ಕಟ್ಕೋತ ಬಂದಾರ. ಅವರು 2 ಹೊರಿ ಕಟ್ತಾರ ಅವರು ಕಂಪಲ್ಸರಿ. ನೋಡ್ಬೋದು ರೈತ ಬಾಂಧವರು. ಈಗ ನಿಮ್ಮ ಅಕ್ಕಪಕ್ಕನೇ ಇರ್ಬೋದು ಬೀಜದ ಹೊರಿ, ಆದ್ರೆ ಈ ತರ ಬೀಜದ ಹೊರಿ ನೀವು ನೋಡಿರ್ಲಿಕ್ಕಿಲ್ಲ. ಮತ್ತೇನೈತಿ, ಈಗ ನಮಗ ಉತ್ತಮ ದರ್ಜೆಯ ಮತ್ತ ಕರುಗಳು ಬೇಕಪ್ಪ ಅಂದ್ರೆ ಇಂಥ ಬೀಜ ಹೊರಿಗೆ ನಾವು ಕಟ್ಟಿಸ್ಬೇಕು. ಈಗ ನಾ 30-32 ಕಿಲೋಮೀಟರ್ ದೂರದಿಂದ ಬಂದಿನಪ್ಪ ಅಂದ್ರೆ ಇಲ್ಲಿ ಒಂದು ಅತ್ಯುತ್ತಮವಾದ ಬೀಜ ಹೊರಿ ಅದಂತೇಳಿ ನಾ ಇಲ್ಲಿ ಬಂದೀನಿ. ಅವರು 1000 ರೂಪಾಯಿ ತಗೋತೀನಿ ಅಂತ ಹೇಳ್ತಾರ. ಮತ್ತ ಅವ್ರ ನಂಬರ್ ಸಹ ನಾ ಡಿಸ್ಕ್ರಿಪ್ಷನ್ ದಾಗ ಹಾಕಿರ್ತೀನಿ. ಅವ್ರ ನಂಬರ್ ಸಹ ಕೊಡ್ತೀನಿ. ಯಾರಾದ್ರೂ ರೈತರು ನಿಮ್ಗೆ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಹೇಳ್ರಿ ನೀವು. ನಂಬರ್ ಫೋನ್ ಹಚ್ಚಿ ಬರ್ತಾರೆ. ಮೊದಲು ಬಂದು ನೋಡೋಕ್ಕಾರ ಯಾರ್ರಿ ಕಾಲ್ ಮಾಡೇ ಬರ್ತಾರೆ. ಯಾರು ಬರ್ದುದು. ಈಗ ಯಾರಾದ್ರ ಹೋರಿದ ಫೋಟೋ ವಾಟ್ಸಾಪ್ ಕೇಳಿದ್ರು ನೀವು ಕೊಡ್ತಿರಲ್ಲ? ಕೊಡ್ತೇವ್ರಿ, ಏನ್ ಪ್ರಾಬ್ಲಮ್ ಅಲ್ರಿ. ಇಡೋದು ಅವ್ರ ಸೇವೆ ಆಗಿತ್ತೇವ್ರಿ ಮತ್ ಮಾಡುದಲ್ರಿ. 400-500 ನಾವು ಬರೀ ಬಸ್ ಚಾರ್ಜ್ ಗಾಡಿ ಬಾಡಿ ನೋಡೋದಕ್ಕಿಂತ ಇಂತ ಬೀಜದ ಹೊರಿದಿಂದ ಕಟ್ಟಿದ್ದೇವೆ ಅಂದ್ರೆ ಅದೇ ತರ ನಾವು ಕರುವನ್ನ ನಿರೀಕ್ಷಿಸಬಹುದು. ಆಲ್ರೆಡಿ ನಾ ಇದು ಮೂರನೇ ಸೂಲಿಗೆ ಮತ್ತ ಇಲ್ಲಿ ಬಂದಿನ ನನ್ನ 2 ಕರ ಸಹ ಒಂದು ಉತ್ತಮ ದರ್ಜೆಯ ಒಂದು ಕರವನ್ನ ಹಾಕಿದ್ದಾವ ನಮ್ಮ ಆಕಳ. ನೋಡ್ಬೋದು ಮಗಲ್ ನಮ್ಮ ಆಕಳ ಇದೆ. ಮತ್ತೆ ಯಾವ್ದವ್ರ ನಾನು ಕರ ಬರೀ 13 ತಿಂಗಳ ಕರ ರೀ. ಇದು ತಿಕ್ಕೊಂಡಿ ಸಿರ್ಸೋಲ್ ಬಲ್ಲಿ ಕೊಡ್ಸ್ಕೊಟ್ಟಾನ್ರಿ. ಮತ್ತ ನಾವು ಬ್ಲಡ್ ಲೈನ್ ಮಹತ್ ಕೊಡಂಗಲ್ರಿ. ನಮಗ್ ಮೇನ್ ಹೋರಿ ಅವ್ರ ರಗಡ್ ಮಂದಿ ಅದ್ರದೈತಿ ಇದ್ರದೈತಿ ಸಿದ್ದಾಪುರ ಹತ್ತಾರಿ, ಯಾರ ಸಂಘ ಪಾಟೀಲ್ ಹತ್ತಾರಿ. ನಾವೇನ್ ಅದಕ್ಕ ಮಹತ್ವ ಕೊಡಂಗಲ್ರಿ. ನಮಗ್ ಒಟ್ಟು ವಸ್ತು ಕ್ವಾಲಿಟಿ ಇರ್ಬೇಕ್ರಿ. ಹಿಂಗಾಗಿ ಇದು ಒಂದ್ 4-5 ತಿಂಗಳ ಕರ ಐತ್ರಿ. ತಂದ್ 7 ತಿಂಗಳ ಆತ್ರಿ. 13 ತಿಂಗಳ ಕರ ರೀ. 7 ತಿಂಗಳ ಆತ್ರಿ. 13 ತಿಂಗಳ ಕರ ರೀ. ನೆಕ್ಸ್ಟ್ ಏನೈತ್ರಿ, ಈಗ ಅದು ಇನ್ನೊಂದ್ ಬೀಜದವ್ರಿ ಚಾಲು ಇದ್ದಿದ್ ಬೀಜದವ್ರಿ. ಈಗ ಇದು ಚಲ್ತಿ ಐತ್ರಿ? ಇದನ್ನು ಚಾಲ್ತಿ ಐತ್ರಿ. ಇದೇನೈತಿ, ಇದು ಸಂಕ ಊರಂದ್ರಿ. ಸಂಕ ಊರ ಅಂದ್ರೆ ಚರ್ಚನ್ ಜಾತ್ರೆ ಸಾನ್ ಕರ ಇದ್ದ ಬಂದಿತ್ರಿ. 5 ತಿಂಗಳ ಕರ ಇದ್ದಾಗ ಅವಾಗ ತಂದವ್ರು. 5 ತಿಂಗಳ ಕರ ಇದ್ದಾಗ 5 ತಿಂಗಳ ಕರ ಇದ್ದಾಗ 32 ವರ್ಷ ತಂದವ್ರು. ಅದ ತಂದಿದ್ದು 4 ಐತ್ರಿ. ಇದನ್ನು ಬಿಡ್ತೇವ್ರಿ. ಹಾ ರೀ.
ಇದನ್ನು ಕರ್ಗೋ ಬಾಳ್ ಚಲೋ ಬಿದ್ದಾರ ಅವ್ರದ ಕರ್ಗೋಳ್ರಿ ಅದಾವ್ರಿ ಅಂದ್ರೆ ರೈತರಾದವ್ರು ಇಲ್ಲಿ ಬಂದವ್ರು ನಿಮ್ಗೆ ಯಾವ ಹೋರಿ ಪಸಂದ್ ಬರ್ತೈತಿ ಆ ಹೋರಿ ತಗೋಬೋದು. ಅವ್ರು ಇದೇ ಬಿಡೋದು ಇದೇ ಬಿಡ್ತಾರೆ, ಅದು ಬಿಡೋದು ಅದೇ ಬಿಡ್ತಾರೆ. ನಮ್ಮ ವಿಚಾರಲಿದ್ ಬಿಡಂಗಿಲ್ರಿ, ಅವ್ರು ಯಾವ ಚಾಯ್ಸ್ ಮಾಡ್ತಾರ ಅದೇ ಬಿಡೋದ್ರಿ. ಬರೋಬರಿ ಬರೋಬರಿ. ಅವ್ರ ಸಂಬಂಧ ಇಡೋದ್ರಿ ಎಲ್ಲಾರಿ. ಇದೇನೈತ್ರಿ ಮೊದಲಿತ್ರ ದೊಡ್ಡ ಮಾಪ್ ತಳಿ ಅಂದ್ರ ಮೊದಲ ನಮ್ಮ ಹಿರಿಯರ್ದ ಏನ್ ತಳಿ ಅದಲ್ರಿ ಅಂದ್ರ ಹಳಿ ಖಾನ್ದಾನ್ ಇತ್ರ ಬಂದಿದ್ ಆ ತಳಿ ರೀ ಅದು. ಅಂದ್ರೆ ಒಂದ್ ಹೆಣಗಾರ ಕಂಟಿನ್ಯೂ ನೀವು ಇಟ್ಕೋತೆ ಬಂದಿರಿ ಅದ. ಮೊದಲ್ ದನ ಬಾಳ ಇದ್ವು ರೀ. ಈಗ ಎಲ್ಲಾರು ದನದ ಹಂಬಲ್ ಕಮ್ಮಿ ಆಗಿದ್ಮೇಲೆ ಎಲ್ಲಾರು ದ್ರಾಕ್ಷಿ ಮಾಡಕತ್ತ ನಾವ್ ದನಗಳು ಕಮ್ಮಿ ಮಾಡ್ಯಾರಿ. ಹಿಂಗಾಗಿ ಆದ್ರ ನಾವೇನೈತಿ ಒಂದ್ 2 ಆಕಳು ಇರುವಲ್ರಿ, 2 ಬೀಜದ ಹೊರಗೋರಿ, ಒಟ್ಟು ಒಂದ್ 5-6 ದನ ಇರ್ತಾವ ಕಾಯಂ 5-6 ಇರ್ತಾರ. ಒಂದ್ 2 ಎತ್ಗಳು. ಈಗ ರೈತರಿಗೆ ಒಂದ್ ಆಡ್ ಕೊಟ್ಟಿದ್ದು ವಜ್ಜೆ ಆಗೈತ್ರಿ. ಏನ್ ಮಾಡ್ಕೋತ ಬಂದೇವ್ರ ಅಂತದ್ರೊಳಗ್ ನೀವು ಇಂತ 2-2, 3-3 ಬೀಜದ ಹೋರಿಗಳು ಕಟ್ಟಿಸಾಕತ್ತೀರಪ್ಪ ಅಂದ್ರ ಇದು ರೈತ ಧರ್ಮನ ಒಂದ್ ನೀವು ಬೆಳೆಸ್ಕೋತ ಮತ್ ಉಳಿಸ್ಕೋತ ಹೊಂಟ್ರಿ. ಎಲ್ಲಾ ಹಿರಿಯರ ಪುಣ್ಯ ನೋಡ್ರಿ. ಮದತ್ ಮಾಡ್ಕೋತ ಬಂದಾರ. ನಾವ್ ಅವ್ರ 10 ಕಟ್ಟು ನಾವ್ 1 ಕಟ್ಕೋತ ಹೊಂಟಂಗ ಆಗ್ಯದ್ರಿ. ಕರಿ ಬಿಟ್ಟಿಲ್ರಿ ಅಪಾರ ಎಲ್ಲಾರು ಒಟ್ಟ ಐತ್ ಪಕ್ಷ ಐತ್ರಿ. ಬರೋಬರಿ. ಇದೇನೈತ್ರಿ ಇದು 6 ಐತ್ರಿ. ಆಕಳ 6 ಹಾಗೆ ಈಗ ಈ ಹುರಿಕರ ನಿಮ್ಮ ದೊಡ್ಡ ಆಕಳಿಗೆ ಹೋಗ್ರಿ. ಇದು ಒಂದ್ 1.5 ತಿಂಗಳ ಐತ್ರಿ. ಇದ ಹೋರಿ ಹುಟ್ಟವ್ರಿ ಸಣ್ಣ ಹೋರಿ. ಇದ್ರ ಹೋರೆಲ್ಲ ಚಲೋ ರೀ, ಸ್ವಲ್ಪ ಕೊಂಬ್ ಕಟ್ ಆಗ್ಯದ್ರ ಮತ್ತೇನಿಲ್ಲ. ಮೈಗೆ ನೋಡ್ಬೋದು ನೀವು. ಸ್ವಲ್ಪ ಬೇಕಿದ್ ಬಹಳ ಅತ್ಯುತ್ತಮವಾದ ನಾವು ಬೀಜ ಹೊರಿಯನ್ನ ಇಲ್ಲಿ ನೋಡಬಹುದು ಜಾದವಣ್ಣರ ತೋಟದಲ್ಲಿ. ರೈತ ಬಾಂಧವರು ಏನಿಲ್ಲ ಬಚ್ಚಾರಿ ಒಂದ್ 400-500 ತುಟ್ಟ ಆಗಲ್ಯಾಕ ಗಾಡಿ ಬಾಡಿಗೆ ಇಂತಲ್ಲಿ ಬಂದು ಏನೈತಿ ನಾವು ಆಕಳುಗಳನ್ನ ಕಟ್ಟಿಸ್ಕೊಂಡು ಹೋಗ್ಬೇಕು. ಈ ದವಾಖಾನಿ ತುಂಬಿಸೋದಿಂದ್ರ ಅಂದ್ರೆ ಯಾವ ಕ್ವಾಲಿಟಿ ಬೀಳ್ತಾವ. ಈ ದವಾಖಾನಿ ತುಂಬಿಸ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ದವಾಖಾನಿದ್ರಿ ಮೊದಲ ಇಲ್ಲ, ಈಗ ಬಂದೈತ್ರಿ. ಮತ್ ಇನ್ನೊಂದ್ರಿ ನ್ಯಾಚುರಲ್ ಅಲ್ರಿ, ನ್ಯಾಚುರಲ್ ರೀ. ಒಂದ್ ಸಲ ಹೋರಿ ಏರ್ತಂದ್ರಿ ಅದ್ರಾಗ 1000-1500 ಕಡ್ಡಿ ತಯಾರು ಮಾಡ್ತಾರ. ಒಂದ್ ಕಡ್ಡಿಗೆ ಮತ್ತ 1000-1500 ಫರಕ್ ಐತ್ರಿ. ಮತ್ತ ಅಂದ್ರ ಕನ್ಸೀವ್ ಆಗೋದು ಚಾನ್ಸಸ್ ಪೂರಾ ಕಮ್ ರೀ. ಮತ್ತ ಕೈ ಹಾಕೋದು ಅವೇನ್ ನ್ಯಾಚುರಲ್ ರೀ. ಈ ನಾವ್ ಯೂರಿಯಾ ಕೊಟ್ಟು ಬೆಳೆಸೋದು ಬೇರೆನೇ ಐತ್ರಿ. ಅದ್ ಬರೀ ಕಲ್ಲು ತೋರಿಸ್ತೈತ್ರಿ. ಹಂಗಿದ್ದಂಗ್ರಿ ಅದು ಒಂದೇ ಸೂಲಿಗ್ರಿ. ಮತ್ತ ಅದು ಮುಂದೆ ಸಮಸ್ಯೆ ಮಾಡೋದೇ ರೀ. ಅದು ನ್ಯಾಚುರಲ್ ಆಲ್ಮೋಸ್ಟ್ ರೀ. ಈಗ ಒಳಗ ದವಾಖಾನೆ ಕನ್ಸೀವ್ ಆಲಾರ್ದ ಇಲ್ಲಿ ಬಂದ ಎಷ್ಟೋ ಆಕುಗಳು ಖರೆ ಹಿಡದ ಅವ್ರ ಹೈನ್ ಉಣ್ಣಾಕತ್ತಾರ. ದವಾಖಾನೆ ಹತ್ರ ಈಗ ಆಲ್ಮೋಸ್ಟ್ ಇಲ್ಲೇ ಇಲ್ರಿ. ಏನ ಸ್ವಲ್ಪ ಒಳಗ ಒಬ್ಬೊಬ್ರಿಗೆ ಹೋಗುದ್ ಬ್ಯಾಸ್ರ, ಅಡ್ಡಾಡುದ್ ಬ್ಯಾಸ್ರ ಅಂದ್ರೆ ಇಲ್ಲಿ ಗಾಡ್ಯಾಗ ಎಲ್ಲಿ ಹೇರ್ಕೊಂಡ್ ಬರೋದ್ ಬಿಡುವಪ್ಪ ಅಂತ ಹೇಳಿ ಅವ್ರಿಗೆ ಒಟ್ಟು ತ್ರಾಸ ಅಲ್ಲಾರ ಮಂದಿ ಏನೈತಿ ಅಲ್ಲೇ ಕಟ್ಕೊಂಡ್ ಹೋಗ್ತಾರೆ. ಬೇಕಾದವ್ರು ಮೊದಲು ಬಂದು ಹೋರಿ ನೋಡಿ ಮತ್ ಅವ್ರು ಬೇದಿ ಬಂದ ಆಕಳ ಅವಾಗ ಬಂದ್ ಕಟ್ಸ್ಕೊಂಡ್ ಹೋಗ್ತಾರೆ. ಇಲ್ಲ ನಿಜ ಹೇಳ್ಬೇಕಂದ್ರ ರೈತ ಬಾಂಧವ್ರು, ನಾನು ನನ್ನ ಹಳೆ ಆಕಳ 2-3 4 ಸೂಲನ್ನು ನಾ ದವಾಖಾನೆ ಕಟ್ಸಿದ್ದೇನೆ. ಆದ್ರೆ ನನಗ ಅಂತ ಕ್ವಾಲಿಟಿ ನಾವು ಹೋರಿಗಳನ್ನ ಹತ್ರ ಅಥವಾ ಕರುಗಳು ನಮಗ ಬಿದ್ದಿದ್ದಿಲ್ಲ. ಇಲ್ಲಿ ಜಾದವಣ್ಣರ ಬಲ್ಲಿ ಇದು ನಾವು ಬರೋದು 3ನೇ ಸಲ. ಇದು ಬಹಳ ಅತ್ಯುತ್ತಮ ದರ್ಜೆ ಕರುಗಳನ್ನ ನಾ ಇಲ್ಲಿ ನಮ್ಮ ಆಕಳ ಹಾಕೈತಿ. ಆದ ಕಾರಣ ಎಲ್ಲಾ ರೈತರು ಇಲ್ಲಿ ಸಮೀಪ ಇದು ಹೊಸಂಗಿ ನಿಯರೆಸ್ಟ್ NTPC ಇಲ್ಲಿಗೆ ಬಂದು ನಿಮ್ಮ ಆಕಳುಗಳನ್ನ ಕಟ್ಟಿಸುವಂದು ಹೋರಿ ಅಂದ್ರೆ ನ್ಯಾಚುರಲ್ ಆಗಿ ಏನೈತಿಲ್ಲ ಹೋರಿ ಕೂಡ ಕಟ್ಟಿಸಬೇಕು. ಈ ದವಾಖಾನಿ ತುಂಬಿಸೋದಿಂತ್ರ ನಾವು ಏನೈತಿ ಆಕಳಿನ ನೇಚರ್ ಅನ್ನ ನಾವು ಹಾಳು ಮಾಡ್ದಂಗ ಆಕೈತಿ. ಆದ ಕಾರಣ ರೈತರು ಇಲ್ಲಿಗೆ ಬಂದು ಕಟ್ಟಿಸ್ಕೊಂಡ್ ಹೋಗ್ಬೇಕು. ಏನ್ ಹೇಳ್ಬೇಕತ್ತೀರಣ್ಣ ನೀವು ಕೊನೆಯದಾಗಿ? ಈಗಿನ ಕಾಲದಾಗ ಬೇಕಾದ ಮಾಡಿದ್ರಿ, ದ್ರಾಕ್ಷಿ ಮಾಡ್ಲಿ ಏನ ಮಾಡ್ಲಿ ಹೋಗಿ ನಮ್ ಮೊದಲಿನ ಹಳಿ ಕಾಲದ ಪದ್ಧತಿನೇ ಬೇಕ್ರಿ. ಗೆಂಡೆ ಗೊಬ್ಬರ ಬೇಕ್ರಿ, ಗೋಮೂತ್ರ ಬೇಕ, ಎಲ್ಲಾರಿಗ್ ಬೇಕ್ರಿ. ಆಲ್ಮೋಸ್ಟ್ ಎಲ್ಲಾ ಬೆಳಿಗ್ ಬೇಕು. ಆದ್ರ ಸಾಕ್ಪ ಕಮ್ಮಿ ಆಗ್ಯಾರಿ. ಮನಿಗ್ ಒಂದ್ ಆಕಳಾರ ಕಮ್ ಸೆ ಕಮ್ ಮಿನಿಮಮ್ ಕಟ್ಟಿದ್ರ ಅವ್ರ ತಮ್ಮ ಹೈನ ಅಂದ್ರ ಊಟಕ್ಕರಿ ತಮ್ಮ ಮಕ್ಕಳಿಗಾಗ್ಲಿ ತಮಗಾಗ್ಲಿ ಚಲೋದ ಉಣ್ಣುದ್ರಿ, ಚಲೋ ಬೆಳಿಗ್ ಹಾಕೋದ್ರಿ. ಇದೇ ಒಂದ್ರಿ, ಮತ್ತೇನ್ ಬೇರೆ ಏನೋ ಅಪೇಕ್ಷೆ ಇಲ್ರಿ. ಅಂದ್ರೆ ಮನಿಗ್ ಒಂದ್ ಕಟ್ಟಬೇಕ್ರಿ ಕಮ್ ಸೆ ಕಮ್ ಅವ್ರ ಆರೋಗ್ಯ ದೃಷ್ಟಿಯಿಂದ ಮೇನ್ ಒಂದ್ರ ಕಟ್ಟೋದ್ರಿ. ಹಿಂಗಾಗಿ ನಾವ್ ಕಟ್ತೇವ್ರಿ. ನಮ್ಗೆ ಯಾವ ಸ್ವಲ್ಪ ಜಡ್ಡ ಜಾಪತ್ರಿ ಎದ್ರ ಕಿರಿಕಿರಿ ಇಲ್ರಿ. ಮತ್ತ ಎಲ್ಲರೊಳಗ್ ಬಾರ್ದಾಗ ನೆಮ್ಮದಿ. ಏನ್ ರಗಡ್ ದುನಿಯಾದ ಮಂದಿ ಗಾಡಿ ತರ್ಬೋದು, ಬೇಕಾದ್ ತರ್ಬೋದು. ಬಟ್ ಇಂಥದನ್ನ ಇದ್ರ ಬಂದ್ ನೋಡ್ ಹೋಗಾರದಾರಿ. ಗಾಡಿ ಪೀಡಿತ್ತಂದ್ರ ಯಾರು ನೋಡಂಗಿಲ್ರಿ. ಅದೇ ಒಂದ್ ಹೆಮ್ಮೆ ವಿಷಯ ರೀ, ಏನಿಲ್ಲ. ಅದಕ್ಕೆ ಹಿಂದಕ್ಕೆ ಹೇಳ್ತಿದ್ರಿ ಈಗ ಪುರಾಣದೊಳಗ, ಈಗ ಗೋಮಯ ವಸತಿ ಲಕ್ಷ್ಮಿ ಅಂತ ಹೇಳಿ ಆಕಳ ಹೆಂಡ್ಯಾಗೆ ಏನೈತಿ ಲಕ್ಷ್ಮಿ. ರಗಡ್ ಮಂದಿ ರಗಡ ಇದ್ರ ಬಗ್ಗೆ ಹೇಳ್ಯಾರ್ರಿ. ಅವ್ರು ಸಾಕ್ಬೇಕು ಅನ್ನೋದು ಅವ್ರಿಗೆ
ತಲ್ಯಾಗ ಅವ್ರಿಗೆ ಹಾಂಬಲ್ ಹುಟ್ಟಬೇಕ್ರಿ ಮತ್ತೇನಿಲ್ಲ. ಹ್ಮ್ ಹ್ಮ್ ಏನ್ ರೊಕ್ಕ ರೂಪಾಯಿ ಏನೇನ್ರಿ ತಮ್ದು ಒಂದ ಶೋಕಿ ಅಂದ್ರಿ ಇಲ್ಲ ಒಂದ್ ಹವ್ಯಾಸ ಅಂದ್ರಿ ಒಂದ್ ಹಂಬಲ್ ಬೇಕು. ಹ್ಮ್ 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 ಮೇನ್ ಅದ್ರ ಮ್ಯಾಗ ನೋಡ್ರಿ ಏನ್ ರೊಕ್ಕ ರೂಪಾಯಿ ಮ್ಯಾಗ ನಿಂತಿಲ್ರಿ. ರಗಡ್ ಮಂದಿ ರಗಡ್ ರೊಕ್ಕ ಇದ್ರು ಕಟ್ಟಾರು ಇಲ್ರಿ, ಒಬ್ಬೊಬ್ರು ಏನೂ ಇಲ್ಲ ಕಳಿಸ್ತಾರೆ. ಅಂದ್ರ ನಾವ್ ಹೊಲಕ್ಕ ಯೂರಿಯಾ DAP ಎಷ್ಟೇ ಹಾಕಿದ್ರು ಈಗ ಇಡ್ಲಿ ಪುರಿ ಎಲ್ಲಾ ಇದ್ರು ಒಟ್ಟು ಬೇಕೇ ಅಲ್ರಿ. ಬೇಕಲ್ರಿ, ಹೊಟ್ಟೆ ತುಂಬಬೇಕಲ್ರಿ. ಹಾ 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 ರೀ. ಈಗ ನಾವು ಆಲ್ಮೋಸ್ಟ್ ರೀ ಎರಡು ತರ ಬೆಳಿತೇವ್ರಿ. ಹಾ ರೀ. ಬರೀ ನೀವು ಯೂರಿಯಾ ರಾಸಾಯನಿಕ ಗೊಬ್ಬರ ವಾಪರ್ಸಿದ್ದೆ ಬೇರೆ ಐತ್ರಿ, ಇದನ್ನು ಫರಕ್ ಐತ್ರಿ. ಹಾ ಹಾ ರೀ. ಇದು ಅದಕ್ಕ ಫರಕ್ ಐತ್ರಿ. ಈಗ ಉಳ್ಳಾಡಿ ಬೆಳಿತೇವ್ರಿ, ಹ್ಮ್ ಹ್ಮ್ ಉಳ್ಳಾಡಿ ಬೆಳೆದ್ರೆ ಔಷಧಿ ಮಾಡ್ತೀವಂದ್ರು ಹ್ಮ್ ನಾವು ಅದ್ರ ಕೂಡ ಇದು ನಮ್ದ ಇರುತ್ತಾರ ಗೋಮೂತ್ರ ಅಲ್ಲಿ ನಾವು ಅಂತ ಇಂತ ಜೀವಾಮೃತ ಅಲ್ಲಿ ಮಾಡಿ ಅದನ್ನು ಸ್ಪ್ರೇ ಮಾಡ್ತೇವ್ರಿ, ಅದನ್ನು ಮಾಡ್ತೇವ್ರಿ. ಎರಡು ಮಿಕ್ಸ್ ಮಾಡಿ ಮಾಡ್ತೇವ್ರಿ. ಹ್ಮ್ ಹ್ಮ್ ಅಂದ್ರೆ ಒಂದ್ರ ಮ್ಯಾಗ ಅವಲಂಬನೆ. ಈಗಿನ ಬೆಳೆಗಳು ಮತ್ತ ಬರೀ ಒಂದಾದ್ರೂ ನಡೆಯಂಗಿಲ್ಲ. ಹ್ಮ್ 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 ಬರೀ ಎರಡು ಮಾಡ್ತೇವ್ರ. ಸರಿ ಅನ್ನಾರ, ಯಾರಾದ್ರ ರೈತರ ನಿಮ್ಗ ಫೋನ್ ಮಾಡಿದ್ರ ಸ್ವಲ್ಪ ಅವರಿಗೆ ರೆಸ್ಪಾನ್ಸ್ ಮಾಡ್ರಿ, ಮತ್ತ ವಾಟ್ಸಾಪ್ ಕೇಳಿದ್ರು ವಾಟ್ಸಾಪ್ ಹಾಕ್ರಿ ನಿಮ್ ಹೋರಿ ಫೋಟೋಗಳನ್ನ. ನಮಸ್ಕಾರ.